ಬೆಂಗಳೂರಿನಲ್ಲಿ ಕೆಲ ದಿನಗಳಿಂದ ವಾಹನಗಳ ಬಗ್ಗೆ ವಾಹನಗಳೇನಾದರೂ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಅದನ್ನ ಚೆಕ್ ಮಾಡೋದನ್ನ ಪೊಲೀಸರು ಬಿಟ್ಟಿದ್ರು. ಬದಲಾಗಿ ನೋಟಿಸ್ ಕೊಡೋ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ಇನ್ಮುಂದೆ ಸ್ವೇಚ್ಛಾಚಾರಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಪೊಲೀಸರು ಹೇಳಿದ್ದಾರೆ. ಸೊ ಅದರ ಪರಿಣಾಮ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡೋರಿಗೆ ದಂಡಾಸ್ತ್ರದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಸಂಚಾರಿ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ದಾರೆ. ಹೆಲ್ಮೆಟ್, ಸೀಟ್ ಬೆಲ್ಟ್, ಏಕಮುಖ ಸಂಚಾರಕ್ಕೆ ಒನ್ ವೇನಲ್ಲಿ ಹೋದ್ರೆ ದಂಡವನ್ನ ತೆರಬೇಕಾಗತ್ತೆ. ಹಾಗಾದ್ರೆ ಸಂಚಾರಿ ಪೊಲೀಸರ ದಂಡಾಸ್ತ್ರದ ಪ್ರಯೋಗ ಹೇಗಿದೆ? ಈ ವಿಚಾರ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಗೊತ್ತಾಗಿದೆ. ಕೆಲವರು ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ಅಲ್ಲಿ ಹೈಡ್ರಾಮಾ ಮಾಡ್ತಾ ಇದ್ದಿದ್ದು ಕೂಡ ಕಂಡು ಬಂತು. ಸಂಚಾರಿ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವಂಥವ್ರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಇಲ್ಲೊಂದು ಗಾಡಿ ನಿಂತಿದೆ, ಇದು ನಂಬರ್ ಪ್ಲೇಟ್ ಇಲ್ಲ ಎನ್ನುವಂಥದ್ದು ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇದ್ದೀರಾ, ಈ ಒಂದು ಗಾಡಿಗೆ ಮುಂದೆ ನಂಬರ್ ಪ್ಲೇಟನ್ನು ಹಾಕಿಲ್ಲ. ಜೊತೆಗೆ ಬೈಕ್ ಓಡಿಸ್ತಾ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ರು ಅಂತೇಳಿ ಸಂಚಾರಿ ಪೊಲೀಸರು ಈಗ ಆತನನ್ನು ತಡೆದು ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಈ ಹಿಂದೆ ಎಷ್ಟು ಕೇಸ್ ಇತ್ತು ಏನು ಅಂತೇಳಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಇವರು ಮೊಬೈಲನ್ನು ಬಳಸ್ತಾ ಇದ್ರು ಮತ್ತು ನಂಬರ್ ಪ್ಲೇಟ್ ಹಾಕಿಲ್ಲ. ನಂಬರ್ ಪ್ಲೇಟ್ ಮೊದಲಿಂದನೂ ಇಲ್ವಾ ಹೇಗೆ ಅಂತ ಸರ್ ಮತ್ತೆ ಏನು ಕೇಳಿದೆ? ನಂಬರ್ ಪ್ಲೇಟ್ ಮೊದಲಿಂದನೂ ಇಲ್ವಾ? ಒಂದು 3 ದಿನ ಆಗಿದೆ ಸರ್, ಇದಾಗಿದೆ ಅಷ್ಟೇ. ಒಂದು 3 ಡೇಸ್ ಆಯಿತು. ಅಲ್ಲ, ಹಾಕ್ಸ್ಕೋಬೇಕಲ್ಲ. ಇವತ್ತು ನಂಬರ್ ಆಲ್ರೆಡಿ ಇದು ಕೊಟ್ಟಿದ್ದೀವಿ, ನಾಳೆ ಹಾಕ್ಸ್ತೀವಿ ಸರ್. ಮತ್ತು ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ರೆ ವೆಹಿಕಲ್ ಓಡಿಸ್ತಾ? ಸರ್ ನಾವು ಹಾಸ್ಪಿಟ್ಲ್ ಕೆಲಸ ಮಾಡೋದು, ಓಕೆನಾ, ಅಲ್ಲಿ ಹೋಗೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಾ ಇದ್ರೆ ಓಕೆ. ಏನಾದರೂ ಅಪಘಾತ ಆದರೆ ಯಾರು ಹೊಣೆ ಆಗ್ತಾರೆ ಹೇಳಿ ಪಾಪ? ಸರಿ ಸರ್, ಆಯ್ತು ಬಿಡಿ, ನಂಬರ್ ಪ್ಲೇಟ್ ಹಾಕ್ಸ್ತೀವಿ. ನಂಬರ್ ಪ್ಲೇಟ್ ನಾಳೆ ಹಾಕ್ಸ್ತೀನಿ. ಮೊಬೈಲ್ ಯೂಸ್ ಮಾಡೋದು ಬಿಡಿ, ವಾಹನ ಓಡಿಸ್ಬೇಕಾದ್ರೆ. ಆಯ್ತು ಸರ್. ಇದು ಈ ರೀತಿ ಮೊಬೈಲಲ್ಲಿ ಮಾತನಾಡ್ಕೊಂಡು ಬೈಕನ್ನು ಓಡಿಸ್ತಾ ಇರುವಂಥದ್ದು. ಮತ್ತು ನಂಬರ್ ಪ್ಲೇಟ್ ಇಲ್ಲದೆ ಇರೋದಕ್ಕೆ ಪೊಲೀಸರು ಹಿಡಿದು ಅವರಿಗೆ ದಂಡ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಹೊಸದಾಗಿ 2,000 ರೂಪಾಯಿ ಈಗ ದಂಡ ಹಾಕ್ತಾ ಇದೀವಿ ಅಂತೇಳಿ ಸಂಚಾರಿ ಪೊಲೀಸರು ಅವರಿಗೆ ಸೂಚನೆಯನ್ನು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರುವಂಥ ವಾಹನ ಸವಾರರಿಗೆ ದಂಡವನ್ನು ಹಾಕ್ತಾ ಇದ್ದಾರೆ. ನಾನೀಗ ಪ್ರೆಸೆಂಟ್ CM ನಿವಾಸದ ಮುಂಭಾಗದಲ್ಲಿದ್ದೀನಿ. CM ನಿವಾಸ ಏನಿದೆ ಆ ನಿವಾಸದ ಮುಂಭಾಗದಲ್ಲೇ ಈಗ ಟ್ರಾಫಿಕ್ ಪೊಲೀಸರು ಅಲರ್ಟ್ ಆಗಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ವಾಹನ ಸವಾರರಿಗೆ ದಂಡ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ತಾವು ಗಮನಿಸ್ತಾ ಹೋಗ್ತಾ ಇದ್ರ, ಇಲ್ಲಿ ಒಂದು ಕಾರನ್ನು ಸಂಚಾರಿ ಪೊಲೀಸರು ಹಿಡಿದಿರುವಂಥದ್ದು. ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅಂತ ಹೇಳಿ ಈಗ ಅವರಿಗೆ ದಂಡವನ್ನು ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಅವರು ಹಾಕಿರುವಂಥ ನಂಬರ್ ಪ್ಲೇಟ್ಗಳನ್ನು ಪರಿಶೀಲನೆ ಮಾಡಿ ದಂಡ ಹಾಕ್ತಾ ಇದ್ದಾರೆ. ಏನು ಸಮಸ್ಯೆ ಆಗಿತ್ತು ಏನು ಸರ್? ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ ಸರ್. ತಮ್ಮದು ಯಾವ ರೀತಿಯಾದಂಥ ನಿಯಮ ಉಲ್ಲಂಘನೆ, ಅಂದರೆ ಇವರು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ, ಆದರೆ ಏನಾಗಿದೆ ಅಂತಲೂ ಕೂಡ ಅವ್ರು ಉತ್ತರ ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ರೂಲ್ಸ್ ಏನು ಬ್ರೇಕ್ ಮಾಡಿದ್ರೆ ತಾವು? ನಾನು ಪಕ್ಕದಲ್ಲಿ ಕೂತಿದ್ದೆ ಅಷ್ಟೇ ಸರ್. ನನ್ನ ಪಕ್ಕದಲ್ಲಿ ಕೂತಿದ್ದೆ. ಏನು ಈಗ ಪೊಲೀಸರು ದಂಡ ಹಾಕಿದ್ದಾರೆ? ಯಾವ್ದಕ್ಕೆ ದಂಡ ಹಾಕಿದ್ದಾರೆ ಸರ್? ಓನರ್ನ ಕೇಳ್ಕೊಳ್ಳಿ, ನಮ್ಮನ್ನೇ ಕೇಳ್ತೀನಿ ನಾವು. ಗಾಡಿ ಓನರ್ ಅವ್ರು. ನೀವು ಗಾಡಿಲಿ ನೀವು ಇದ್ರಲ್ವಾ? ತಪ್ಪೇನಿದೆ ಅವ್ರನ್ನ ಕೇಳಿ ಸರ್, ನಮಗೆ ಕೇಳೋದು ಸರಿ. ಅಂದ್ರೆ ಇವರು ಕೂಡ ಈ ಒಂದು ದಂಡ ಹಾಕೋದಕ್ಕೆ ಕೂಡ ಮುಂದಾಗಿದ್ದಾರೆ. ಮತ್ತೆ ಆಟೋದವ್ರದ್ದು ಕೂಡ ಹಳೆ ಬಾಕಿ ಇದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಏನು ತಮ್ದೇನು ಸಮಸ್ಯೆ? ಹಳೆ ಕೇಸ್ ಐತೆ, ಕ್ಲಿಯರ್ ಮಾಡಿ ಅಂತ. ಇವಾಗ ಫಸ್ಟ್ ಬಾಡಿಗೆ ಬರ್ತಾ ಇದ್ದೀನಿ. 8,000 ರೂಪಾಯಿ ಬಾಕಿ ಇದೆ ಅಂತೇಳಿ ಈಗ ಟ್ರಾಫಿಕ್ ಪೊಲೀಸರು ಹಿಡಿದಿದ್ದಾರೆ. ಇವ್ರಿಗೂ ಕೂಡ ದಂಡ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ, ಈ ಭಾಗದಲ್ಲಿ ಹೆಚ್ಚು ವೆಹಿಕಲ್ಗಳ ಓಡಾಟ ನಡೀತಾ ಇರುತ್ತೆ. ಈ ಒಂದು ಓಡಾಟದಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಜಾಸ್ತಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಈಗ ಪೊಲೀಸರು ದಂಡ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ನಾವಿಲ್ಲಿ ಕಂಡಂಗೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ದು ಕೇಸ್ ಹಾಕಿದ್ರು, ಜೊತೆಗೆ ಏಕಮುಖ ಸಂಚಾರದ ಮಾಡಿದ್ದಕ್ಕೆ ಕೇಸ್ ಹಾಕಿದ್ರು. ಮತ್ತು ಆಟೋದವ್ರ ಮೇಲೂ ಕೂಡ ಹಳೆಯ ಕೇಸ್ ಇದೆ ಅಂತೇಳಿ ಅವ್ರಿಗೂ ಕೂಡ ದಂಡ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರೀತಿ ನಗರದ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಸಾಕಷ್ಟು ನಂಬರ್ ಪ್ಲೇಟ್ ಹಾಕದೇನೆ ಈ ರೀತಿಯ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರೋರಿಗೆ ದಂಡ ಹಾಕುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಬೆಂಗಳೂರಿನಲ್ಲಿ ಮತ್ತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕಳೆದ 1.5-2 ವರ್ಷದಿಂದ ರಸ್ತೆಯಲ್ಲಿ ವಾಹನ ಸವಾರರಿಗೆ ದಂಡ ಹಾಕುವಂತಹ ಪದ್ಧತಿಯನ್ನು ನಿಷೇಧಿಸಿದ್ರು. ಈಗ ಮತ್ತೆ ಪೊಲೀಸರು ಕೂಡ ಅಲರ್ಟ್ ಆಗಿ ಕಳೆದ 1 ತಿಂಗಳಿನಿಂದ ವಾಹನ ಸವಾರರಿಗೆ ಅಂದರೆ ಬೇಕಾಬಿಟ್ಟಿಯಾಗಿ ಟ್ರಾಫಿಕ್ ರೂಲ್ಸ್ಗಳನ್ನ ಉಲ್ಲಂಘನೆ ಮಾಡುವಂತಹ ವಾಹನ ಸವಾರರಿಗೂ ದಂಡ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ನಾನಿವತ್ತು ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯಲ್ಲಿದ್ದೇನೆ. ನೋಡಬಹುದಾಗಿದೆ, ದೋಷಪೂರಿತವಾಗಿರ್ತಕ್ಕಂಥ ಸೈಲೆನ್ಸರ್
ಆಗಿರ್ಬೋದು, ಒನ್ ವೇದಲ್ಲಿ ಫ್ರೀ ಲೆಫ್ಟಲ್ಲಿಯೂ ಕೂಡ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಕೂಡ ದಂಡ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥ ವಾಹನ ಸವಾರರಿಗೆ ಅಂದರೆ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಹೆಚ್ಚಾಗಿ ಒಂದು ಪ್ರತಿಭಟನೆಗಳು ನಡೀತಾ ಇರ್ತವೆ. ಈ ಒಂದು ಸಂದರ್ಭದಲ್ಲಿ ಅನೇಕ ವಾಹನಗಳು ಕೂಡ ಇಲ್ಲಿ ಹೋಗ್ತಾ ಇರ್ತವೆ. ಇಂತಹ ಒಂದು ಸಂದರ್ಭದಲ್ಲಿ ಯಾವ ಒಂದು ವಾಹನ ಸವಾರರು ಕೂಡ ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆಯನ್ನ ಮಾಡ್ತಾರೋ, ಜೊತೆಗೆ ಡಿಫೆಕ್ಟಿವ್ ಕಂಡು ಬಂದಿರತಕ್ಕಂಥ ಒಂದು ಪಕ್ಷದಲ್ಲಿ ದಂಡವನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಯಾವ ರೀತಿ ದಂಡವನ್ನ ಹಾಕ್ತಾ ಇದ್ದಾರೆ ಎನ್ನುವಂತಹ ಒಂದು ದೃಶ್ಯಾವಳಿಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥ ವಾಹನ ಸವಾರನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಯಾವ್ದಕ್ಕೆ ದಂಡ ಹಾಕಿರ್ಲಿಲ್ಲ? ಹಾಕಿರ್ಲಿಲ್ಲ. ಎಲ್ಲಿಂದ ಎಲ್ಲಿಗೆ ಬಂದಿದ್ರಿ? ಇಲ್ಲಿಂದ ರೈಸ್ ಕೋರ್ಸ್ ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ದಂಡ ಕಟ್ಟಿದ್ವಿ. ನೆಕ್ಸ್ಟ್ ಟೈಮ್ ಹಾಕ್ತಿದ್ವಿ 8000. ಅಂದ್ರೆ ಇಲ್ಲಿ ಇರ್ತಕ್ಕಂಥ ವಾಹನ ಸವಾರರು ಕೂಡ ದಂಡವನ್ನ ಕಟ್ಬಿಟ್ಟು ನೆಕ್ಸ್ಟ್ ಟೈಮ್ ಈ ರೀತಿ ಆಗಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರು ನಗರದಲ್ಲಿ ಈಗ ಟ್ರಾಫಿಕ್ ಪೊಲೀಸರು ತುಂಬಾನೇ ಅಲರ್ಟ್ ಆಗಿದ್ದಾರೆ. ಯಾರೆಲ್ಲ ಟ್ರಾಫಿಕ್ ರೂಲ್ಸ್ಗಳನ್ನು ವೈಲೇಟ್ ಮಾಡ್ತಿದ್ದಾರೆ ಅವರೆಲ್ಲರನ್ನೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಈಗ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಎಲ್ಲ ಸಿಗ್ನಲ್ಗಳ ಬಳಿ ಕೂಡ ಅಂದರೆ ಎಲ್ಲ ಪ್ರಮುಖ ರಸ್ತೆಗಳಲ್ಲೂ ಕೂಡ ಸಂಚಾರಿ ಪೊಲೀಸರು ಈಗ ಯಾರು ಈ ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ತಾ ಇರಲ್ಲ ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವಂಥದ್ದು, ಅದು ಕೂಡ ದಂಡ ಹಾಕಿ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಹೆಲ್ಮೆಟ್ ಹಾಕದೆ ಬರುವಂಥದ್ದು, ಮೊಬೈಲ್ನಲ್ಲಿ ಮಾತನಾಡ್ತಾ ಟೂ ವೀಲರ್ಗಳಲ್ಲಿ ಬರುವಂಥದ್ದು, ಅಥವಾ ಏನು ಸಿಗ್ನಲ್ ಜಂಪ್ ಮಾಡಿ ಬರುವಂಥದ್ದು, ಎಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ ಕೂಡ ಏನು ಟ್ರಾಫಿಕ್ ಏನು ನಿಯಮಗಳನ್ನು ಮೀರ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ತಡೆಯುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾರನ್ನು ಕೂಡ ಬಿಡದಂತೆ ಈಗ ಪೊಲೀಸರು ಫೈನನ್ನು ಕಟ್ಟಿಸ್ಕೊಳ್ತಾ ಇರುವಂಥದ್ದು. ಅಂದರೆ ಹೆಲ್ಮೆಟ್ ಹಾಕದೇ ಬರುವಂಥ ಯಾರನ್ನು ಕೂಡ, ಅಂದರೆ ಮುಂಬದಿಯ ಸವಾರ ಆಗಿರ್ಬೋದು, ಹಿಂಬದಿಯ ಸವಾರ ಆಗಿರ್ಬೋದು, ಯಾರೇ ಆದರೂ ಕೂಡ ಅವರನ್ನು ತಡೆದು ನಿಲ್ಲಿಸಿ ಫೈನ್ ಹಾಕುವಂಥ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟು ದಿನಗಳ ಕಾಲ ಒಂದು ಮಟ್ಟಕ್ಕೆ ಕಡಿಮೆ ಇತ್ತು, ಆದರೆ ಈಗ ಮತ್ತೆ ಈ ಟ್ರಾಫಿಕ್ ಪೊಲೀಸರು ಫೈನ್ ಹಾಕೋದಕ್ಕೆ, ದಂಡ ವಸೂಲಿಗೆ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಯಾರು ಕೂಡ ಈ ಸಂಚಾರ ನಿಯಮಗಳನ್ನು ಮೀರೋ ಹಾಗಿಲ್ಲ, ಯಾರು ಕೂಡ ಮೀರದಂತೆ ಫೈನನ್ನು, ಅಂದರೆ ಫೈನ್ ಕಟ್ಟಬೇಕಾಗುತ್ತೆ, ದಂಡ ಕಟ್ಟಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಇದು ನಾನೀಗ ಇರುವಂಥದ್ದು ಅಂದರೆ CCB ಮುಂಭಾಗದಲ್ಲಿ ಇರುವಂಥ, ಅಂದರೆ ಮೈಸೂರು ರಸ್ತೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರ ಮಾಡ್ತವೆ. ಇಂಥ ರಸ್ತೆಗಳಲ್ಲಿ ಯಾರು ಕೂಡ ಏನು ಟ್ರಾಫಿಕ್ ರೂಲ್ಸ್ಗಳಿದ್ದಾವೆ, ಹೆಲ್ಮೆಟ್ ಹಾಕುವಂಥದ್ದು ಅಥವಾ ಸಿಗ್ನಲ್ ಜಂಪ್ ಮಾಡದೆ ಒನ್ ವೇಗಳಲ್ಲಿ ಹೋಗದೆ ಈ ಥರದವರನ್ನು ಪತ್ತೆ ಹಚ್ಚುವಂಥದ್ದು, ಈ ಥರದನ್ನ ತಡೆದು ನಿಲ್ಲಿಸಿ ಫೈನ್ ಹಾಕುವಂಥ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಏನು ಅವರಿಗೆ ಬುದ್ಧಿವಾದ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ನಂಬರ್ ಪ್ಲೇಟ್ ವಿಚಾರಕ್ಕೆ ಸಂಬಂಧಪಟ್ಟ, ಅಂದರೆ ನಂಬರ್ ಪ್ಲೇಟ್ ಆಗಿರ್ಬೋದು ಅಥವಾ ಏನಾದರೂ ಟ್ಯಾಂಪ್ರಿಂಗ್ ಮಾಡಿದ್ದಾರಾ ಅವೆಲ್ಲವನ್ನು ಕೂಡ ಚೆಕ್ ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಈಗ ಫೀಲ್ಡ್ಗೆ ಇಳಿದು ಟ್ರಾಫಿಕ್ ರೂಲ್ಸನ್ನು ಯಾರು ಮೀರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸ, ದಂಡ ಹಾಕುವಂಥ ಕೆಲಸವನ್ನು ನಮ್ಮ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ಮೇಲೆ ನೀವು ರಸ್ತೆಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ರೂಲ್ಸನ್ನು ಮಾತ್ರ ಮರೀದೆ ಫಾಲೋ ಮಾಡಿ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇಷ್ಟು ದಿನ ಪೊಲೀಸರು ಫೀಲ್ಡ್ಗೆ ಇಳಿತೇ ಇದ್ದಿದ್ರಿಂದ ಸ್ವೇಚ್ಛಾಚಾರದ ಜೀವನಕ್ಕೆ ಸಾಕ್ಷಿ ಆಗ್ಬಿಟ್ಟಿತ್ತು. ಕೆಲವರಂತೂ ರೂಲ್ಸ್ ಎಲ್ಲ ಕೇವಲ ರೂಲ್ ಬುಕ್ಗೆ ಸೀಮಿತ ಅನ್ನೋ ರೀತಿ ಓಡಾಡ್ತಾ ಇದ್ರು. ಸೊ ಅಂಥವರಿಗೆ ದಂಡಾಸ್ತ್ರದ ಪ್ರಯೋಗ ಅನಿವಾರ್ಯ ಅನ್ನೋ ಹಂತಕ್ಕೆ ಬಂದಿರುವಂತಹ ಪೊಲೀಸರು ಭರ್ಜರಿಯಾಗಿ ಎಲ್ಲ ಕಡೆ ಆಪರೇಷನ್ ಮಾಡ್ತಾ ಇದ್ದಾರೆ.